ನನ್ನ ಪ್ರೀತಿ ವಿದ್ಯಾರ್ಥಿಗಳೇ, ನಿಮ್ಮ ರಾಮ್ ಟ್ಯೂಷನ್ ಕ್ಲಾಸಸ್ಗೆ ಸ್ವಾಗತ. ಇಂದು ನಾವು 7th ಕ್ಲಾಸ್ 6th ಯೂನಿಟ್ ಜರ್ನಿ ಟು ದ ಟಾಪ್ ಘಟಕದ ಮುಂದುವರಿದ ಭಾಗದ ಕುರಿತು ವಿವರವಾಗಿ ತಿಳಿದುಕೊಳ್ಳೋಣ ಹಾಗೂ ಪ್ರಶ್ನೋತ್ತರ ಬಗ್ಗೆ ಕೂಡ ಚರ್ಚೆ ಮಾಡೋಣ ವಿದ್ಯಾರ್ಥಿಗಳೇ. ಅಲ್ವೇ ನೋಡಿ ವಿದ್ಯಾರ್ಥಿಗಳೇ, ನೆಕ್ಸ್ಟ್ ಏನಾಯ್ತು ನೋಡ್ರಿ, 5th ಪ್ಯಾರಾ ನೋಡೋಣ. ಹರ್ ಮೆಂಟರ್ ಬ್ರಿಗೇಡರ್ ಗ್ಯಾನ್ ಸಿಂಗ್, ದಿ ಡೈರೆಕ್ಟರ್ ಆಫ್ ದ ನ್ಯಾಷನಲ್ ಅಡ್ವೆಂಚರ್ ಫೌಂಡೇಶನ್. ನೋಡ್ರಿ, ರಾಷ್ಟ್ರೀಯ ಸಾಹಸ ಪ್ರತಿಷ್ಠಾನದ ನಿರ್ದೇಶಕರಾದಂಥ ಗ್ಯಾನ್ ಸಿಂಗ್ ರವರು ಅವಳ ಗುರುಗಳಾಗಿದ್ದರು. ನೋಡಿ ವಿದ್ಯಾರ್ಥಿಗಳೇ, ಅವರಿಗೆ ಬ್ರಿಗೇಡರ್ ದಳಪತಿ ಎಂಬ ಬಿರುದು ಕೂಡ ಇತ್ತು ವಿದ್ಯಾರ್ಥಿಗಳೇ. ಕಮ್ ಟು ಉತ್ತರಕಾಶಿ ಇನ್ ಫೆಬ್ರವರಿ 1983 ಟು ರನ್ ಆ್ಯನ್ ಅಡ್ವೆಂಚರ್ ಕೋರ್ಸ್ ಫಾರ್ ಟೀಚರ್ಸ್ ಆಟ್ ದಿ ನಿಮ್. ನೋಡಿ ವಿದ್ಯಾರ್ಥಿಗಳೇ, ಅವರೊಂದು ಸಹಾಯ ಮಾಡ್ತಾರೆ. 1985ರಲ್ಲಿ ಬ್ರಿಗೇಡರ್ ಗ್ಯಾನ್ ಸಿಂಗ್ ರವರು ಉತ್ತರ ಕಾಶಿಗೆ ಬಂದು ನಿಮ್ ಸಂಸ್ಥೆಯ ಮೂಲಕ ಸಾಹಸಮಯ ತರಬೇತಿಗಳನ್ನು ಪ್ರಾರಂಭ ಮಾಡ್ತಾರೆ ವಿದ್ಯಾರ್ಥಿಗಳೇ. ಹಿ ಸೆಲೆಕ್ಟೆಡ್ 7 ಲೋಕಲ್ ಎಜುಕೇಟೆಡ್ ವುಮೆನ್ ಇನ್ಕ್ಲೂಡಿಂಗ್ ಬಚೇಂದ್ರಿ ಫಾರ್ ಸ್ಕಾಲರ್ಶಿಪ್. ನೋಡಿ, ಸೆಲೆಕ್ಟೆಡ್ ನೇಮಕಗೊಳ್ಳು, ಇನ್ಕ್ಲೂಡಿಂಗ್ ಒಳಗೊಂಡಂತೆ, ಸ್ಕಾಲರ್ಶಿಪ್ ಅಂದರೆ ವಿದ್ಯಾರ್ಥಿ ವೇತನ. ಅವರು 7 ಶಿಕ್ಷಿತ ಮಹಿಳೆಯರನ್ನು ವಿದ್ಯಾರ್ಥಿ ವೇತನಕ್ಕಾಗಿ ಆಯ್ಕೆ ಮಾಡ್ತಾರೆ. ಅದರಲ್ಲಿ ಬಚೇಂದ್ರಿ ಪಾಲ್ ಅವಳು ಕೂಡ ಒಬ್ಬಳಾಗಿದ್ಲು. ನೋಡಿ, ಭಾಗೀರಥಿ 7 ಸಿಸ್ಟರ್ ಅಡ್ವೆಂಚರ್ ಕ್ಲಬ್ ವಾಸ್ ಸೆಟಪ್ ಬೈ ಹಿಮ್. ನೋಡಿ, ಗ್ಯಾನ್ ಸಿಂಗರಿಂದ ಭಾಗೀರಥಿ 7 ಸಿಸ್ಟರ್ ಅಡ್ವೆಂಚರ್ ಕ್ಲಬ್ ಸ್ಥಾಪನೆ ಆಗ್ತದೆ ವಿದ್ಯಾರ್ಥಿಗಳೇ. ಆಫ್ಟರ್ ಹಿ ಕೇಮ್ ಟು ನೋ ಥ್ರೂಸ್ ಬಚೇಂದ್ರಿ ಪಾಲ್ that the poor could use their mountaineering skill to make a living. ನೋಡಿ ವಿದ್ಯಾರ್ಥಿಗಳೇ, ಇದನ್ನು ಗಮನಿಸಬೇಕು. ಥ್ರೂಜ್ ಮುಖಾಂತರ, ಪೂರ್ ಬಡವ, ಸ್ಕಿಲ್ ಕೌಶಲ್ಯ. ಬಡ ಶಿಕ್ಷಿತ ಹೆಣ್ಣು ಮಕ್ಕಳು ತಮ್ಮ ಪರ್ವತಾರೋಹಣದ ಕೌಶಲ್ಯದ ಜೊತೆಗೆ ಏನು ಮಾಡಬೇಕಾಗಿದೆ, ತಮ್ಮ ಜೀವನೋಪಾಯವೂ ಕೂಡ ಸಾಗುವಂತೆ ಬಚೇಂದ್ರಿ ಪಾಲಳ ಮುಖಾಂತರ ಭಾಗೀರಥಿ 7 ಸಿಸ್ಟರ್ ಕ್ಲಬನ್ನು ನಡೆಸ್ತಾರೆ. ದಿಸ್ ವಾಸ್ ಎ ಯುನಿಕ್ ಆರ್ಗನೈಜೇಷನ್ ಆಫ್ ಗರ್ಲ್ಸ್ ಆ್ಯಂಡ್ ವುಮೆನ್ ಟು ಹೆಲ್ಪ್ ಅದರ್ ಗರ್ಲ್ಸ್ ಟು ಫೈಂಡ್ ಅಡ್ವೆಂಚರ್. ನೋಡಿ ವಿದ್ಯಾರ್ಥಿಗಳೇ, ಸಾಹಸಗಳನ್ನು ಹುಡುಕಿಕೊಂಡು ಹೋಗುವಂಥ ಹುಡುಗಿಯರು ಅಥವಾ ಮಹಿಳೆಯರಿಗಾಗಿ ಸ್ಥಾಪಿಸಲಾದ ಒಂದು ವಿಶಿಷ್ಟವಾದಂಥ ಸಂಸ್ಥೆಯಾಗಿತ್ತು. ಯಾವುದು? 7 ಸಿಸ್ಟರ್ ಕ್ಲಬ್ಸ್. ನೋಡಿ ವಿದ್ಯಾರ್ಥಿಗಳೇ, ದಿಸ್ ಸ್ಕೀಮ್ ವುಡ್ ಟೇಕ್ ಕೇರ್ ಆಫ್ ದಿ ಮಾನಿಟರಿ ವರೀಸ್ ಆಫ್ ಟ್ರೈನ್ಡ್ ಗರ್ಲ್ಸ್ ಆ್ಯಂಡ್ ವುಮೆನ್. ನೋಡಿ ವಿದ್ಯಾರ್ಥಿಗಳೇ, ಸ್ಕೀಮ್ ಯೋಜನೆ, ಮಾನಿಟರಿ ಅಂದರೆ ಆರ್ಥಿಕ ಅಂದಂಗೆ, ಹಣಕಾಸಿನ ಅಂದಂಗೆ, ವರೀಸ್ ಅಂದರೆ ಚಿಂತೆ, ಟ್ರೈನ್ಡ್ ತರಬೇತಿ. ಈ ಯೋಜನೆ ತರಬೇತಿ ಪಡೆಯುವ ಹುಡುಗಿಯರು ಹಾಗೂ ಮಹಿಳೆಯರ ಆರ್ಥಿಕ ಅಥವಾ ಹಣಕಾಸಿನ ಚಿಂತನೆಗಳನ್ನು ಕಡಿಮೆ ಮಾಡುವ ಕೆಲಸದಲ್ಲಿ ತೊಡಗಿತ್ತು. ಹಾಗಾದರೆ ಅದನ್ನು ಧನ ಸಹಾಯವನ್ನು ಕೂಡ ಅದು ಮಾಡ್ತಾಯಿತ್ತು, ಸ್ಟೈಪಂಡ್ ಕೂಡ ಕೊಡ್ತಾಯಿತ್ತು ವಿದ್ಯಾರ್ಥಿಗಳೇ. ಬಚೇಂದ್ರಿ ಹೂಸ್ ಫ್ಯಾಮಿಲಿ ವಾಸ್ ಅಂಡರ್ ಎಕನಾಮಿಕ್ ಪ್ರೆಷರ್. ನೋಡಿ, ಬಚೇಂದ್ರಿ ಪಾಲಳ ಕುಟುಂಬ ಆರ್ಥಿಕ ಒತ್ತಡದಲ್ಲಿತ್ತು ವಿದ್ಯಾರ್ಥಿಗಳೇ. ಎಕನಾಮಿಕ್ ಆರ್ಥಿಕ, ಪ್ರೆಷರ್ ಒತ್ತಡ, ಅಂಡರ್ ಕೆಳಗಡೆ ವಿದ್ಯಾರ್ಥಿಗಳೇ. ಬಿಕೇಮ್ ಆ್ಯನ್ ಇನ್ಸ್ಟ್ರಕ್ಟರ್ ಹಿಯರ್ ಆ್ಯಂಡ್ ರೆಡ್ಯೂಸ್ಡ್ ದೇರ್ ಫೈನಾನ್ಷಿಯಲ್ ಬರ್ಡನ್. ನೋಡಿ ವಿದ್ಯಾರ್ಥಿಗಳೇ, ಇನ್ಸ್ಟ್ರಕ್ಟರ್ ಬೋಧಕ, ಬರ್ಡನ್ ಹೊರೆ. ಈ ಸಂಸ್ಥೆಯಲ್ಲಿ ಬೋಧಕಿಯಾಗಿ ಕೆಲಸ ನಿರ್ವಹಿಸಲು ಪ್ರಾರಂಭಿಸಿದ್ದರಿಂದ ಅವಳ ಆರ್ಥಿಕ ಹೊರೆ ಏನಾಯಿತು, ಕಡಿಮೆ ಆಯಿತು ವಿದ್ಯಾರ್ಥಿಗಳೇ. ಸ್ವಲ್ಪ ಮಟ್ಟಿಗೆ ಅವಳಿಗೆ ಸಂತೋಷ ಆಯಿತು ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಪ್ಯಾರಾ ನೋಡೋಣ, 6th ಪ್ಯಾರಾ. ಬಚೇಂದ್ರಿ ವಾಸ್ ಸೆಲೆಕ್ಟೆಡ್ ಫಾರ್ ದಿ ಇಂಡಿಯನ್ ಎವರೆಸ್ಟ್ ಎಕ್ಸ್ಪಿಡಿಷನ್ ಇನ್ 1984. ನೋಡಿ, ಎಕ್ಸ್ಪಿಡಿಷನ್ 1984ರಲ್ಲಿ ಬಚೇಂದ್ರಿ ಪಾಳು ಭಾರತೀಯ ಎವರೆಸ್ಟ್ ದಂಡಯಾತ್ರೆಗೆ ಆಯ್ಕೆ ಆಗ್ತಾಳೆ. ಎಕ್ಸ್ಪಿಡಿಷನ್ ಅಂದರೆ ದಂಡಯಾತ್ರೆ. ದಿಸ್ ವಾಸ್ ದಿ ಫಸ್ಟ್ ಮಿಕ್ಸ್ಡ್ ಎಕ್ಸ್ಪಿಡಿಷನ್. ನೋಡಿ ವಿದ್ಯಾರ್ಥಿಗಳೇ, ಇದು ಭಾರತದ ಮೊದಲ ಮಿಶ್ರಿತ ಎವರೆಸ್ಟ್ ದಂಡಯಾತ್ರೆ ಆಗಿತ್ತು. ಮಿಕ್ಸ್ಡ್ ಅಂದರೆ ಮಿಶ್ರಿತ ಅಂದರೆ ಗಂಡು ಮತ್ತು ಹೆಣ್ಣು ಎರಡೂ ಕೂಡಿ ಮಾಡುವಂಥ ಒಂದು ಕಾರ್ಯ ವಿದ್ಯಾರ್ಥಿಗಳೇ. ಆ್ಯಂಡ್ ಇಟ್ಸ್ ಪ್ರೈಮ್ ಏಮ್ ವಾಸ್ ಟು ಪ್ರೊವೈಡ್ ಇಂಡಿಯನ್ ವುಮೆನ್ ದಿ ಅಪರ್ಚುನಿಟಿ ಟು ಫೇಸ್ ದಿ ಚಾಲೆಂಜ್ ಆಫ್ ಕ್ಲೈಂಬಿಂಗ್ ಮೌಂಟ್ ಎವರೆಸ್ಟ್. ನೋಡಿ ವಿದ್ಯಾರ್ಥಿಗಳೇ, ಈ ಲೈನ್ ಬಹಳ ಮುಖ್ಯ. ಪ್ರೈಮ್ ಪ್ರಧಾನ, ಪ್ರೊವೈಡ್ ಒದಗಿಸು, ಅಪರ್ಚುನಿಟಿ ಅವಕಾಶ, ಫೇಸ್ ಎದುರಿಸು, ಚಾಲೆಂಜ್ ಸವಾಲುಗಳು. ನೋಡ್ರಿ, ಭಾರತೀಯ ಮಹಿಳೆಯರಿಗೆ ಮೌಂಟ್ ಎವರೆಸ್ಟ್ ಪರ್ವತವನ್ನು ಏರುವ ಸವಾಲುಗಳನ್ನು ಎದುರಿಸುವ ಅವಕಾಶಗಳನ್ನು ಒದಗಿಸುವಂಥ ಪ್ರಧಾನ ಉದ್ದೇಶದಿಂದ ಈ ಸಂಸ್ಥೆ ಏನಾಗಿತ್ತು, ಸ್ಥಾಪನೆಯಾಗಿತ್ತು ವಿದ್ಯಾರ್ಥಿಗಳೇ. ಟಿಲ್ ದೆನ್ 4 women in the world had
ಸ್ಕೇಲ್ಡ್ ದ ಪೀಕ್. ಇದನ್ನು ನೀವು ಗಮನಿಸಬೇಕು ವಿದ್ಯಾರ್ಥಿಗಳೇ. ಅದಾಗಲೇ 4 ಜನ ಮಹಿಳೆಯರು ಮೌಂಟ್ ಎವರೆಸ್ಟ್ ಪರ್ವತವನ್ನು ಏರಿ ಸಾಧನೆ ಮಾಡಿದ್ದರು. ಅಂದರೆ ಇವಳಿಗಿಂತ ಮುಂಚಿತವಾಗಿ 4 ಜನ, ಅಂದರೆ ಬಚೇಂದ್ರಿ ಪಾಲ್ಗಿಂತ ಮುಂಚಿತವಾಗಿ 4 ಜನ ಮಹಿಳೆಯರು ಮೌಂಟ್ ಎವರೆಸ್ಟ್ ಶಿಖರವನ್ನು ಏರ್ಬಿಟ್ಟಿದ್ರು ವಿದ್ಯಾರ್ಥಿಗಳೇ. ದಿ ಟೀಮ್ ಕಾಂಪ್ರೈಸ್ಡ್ 7 ವುಮೆನ್ ಆ್ಯಂಡ್ 11 ಮೆನ್ ಆ್ಯಂಡ್ ದಿಸ್ ವಾಸ್ ದಿ ಬಚೇಂದ್ರೀಸ್ ಫಸ್ಟ್ ರಿಯಲ್ ಎಕ್ಸ್ಪಿಡೇಷನ್. ನೋಡಿ, ಎಕ್ಸ್ಪಿಡೇಷನ್ ದಂಡಯಾತ್ರೆ. ಕಾಂಪ್ರೈಸ್ಡ್ ಒಳಗೊಳ್ಳು. ನೋಡಿ, 7 ಜನ ಮಹಿಳೆಯರು ಹಾಗೂ 11 ಜನ ಪುರುಷರು ಇರುವಂಥ ತಂಡ ಪರ್ವತಾರೋಹಣ ಮಾಡಲು ಸಿದ್ಧರಾಗ್ತಾರೆ. ಇದು ಬಚೇಂದ್ರಿ ಪಾಲಳ ಮೊದಲ ನೈಜ ಪರ್ವತಾರೋಹಣ ದಂಡಯಾತ್ರೆ ಆಯಿತು. ಅಂದರೆ ಅವಳ ದಂಡಯಾತ್ರೆ ಪ್ರಾರಂಭ ಆಯಿತು, ಅವಳ ಸಾಧನೆ ಪ್ರಾರಂಭವಾಯಿತು ವಿದ್ಯಾರ್ಥಿಗಳೇ. ನೋಡಿ, 7ನೇ ಪ್ಯಾರ ನೋಡೋಣ. ದೇ ಫೇಸ್ಡ್ ಮೆನಿ ಸೆಟ್ ಬ್ಯಾಕ್ಸ್ ಇನ್ಕ್ಲೂಡಿಂಗ್ ಆ್ಯನ್ ಅವಲಾಂಚ್ ಆ್ಯಂಡ್ ಇಂಜುರೀಸ್. ನೋಡಿ, ಆ ತಂಡವು ಫೇಸ್ಡ್ ಎದುರಿಸು, ಸೆಟ್ ಬ್ಯಾಕ್ಸ್ ಹಿನ್ನಡೆ, ಅವಲಾಂಚ್ ಅಂದರೆ ಹಿಮಪಾತ ವಿದ್ಯಾರ್ಥಿಗಳೇ, ಇಂಜುರೀಸ್ ಗಾಯಗಳು. ಆ ತಂಡವು ಪರ್ವತಾರೋಹಣದ ಸಂದರ್ಭದಲ್ಲಿ ಹಲವಾರು ಹಿನ್ನಡೆಗಳನ್ನು ಎದುರಿಸಬೇಕಾಯಿತು ಹಾಗೂ ಹಿಮಪಾತದಲ್ಲಿ ಸಿಲುಕಿ ಗಾಯಗಳಾಗ್ತವೆ ವಿದ್ಯಾರ್ಥಿಗಳೇ. ನೋಡಿ, ಅದು ಬಹಳ ಸರಳವಾದ ಕೆಲಸವಲ್ಲ ವಿದ್ಯಾರ್ಥಿಗಳೇ. ಎ ಸಡನ್ ಲ್ಯಾಂಡ್ ಸ್ಲೈಡ್ ಇಂಜೂರ್ಡ್ ದಿ ಮೆಂಬರ್ಸ್ ಆಫ್ ಹರ್ ಟೀಮ್. ನೋಡಿ, ತತ್ಕ್ಷಣದ ಲ್ಯಾಂಡ್ ಸ್ಲೈಡ್ ಅಂದರೆ ಹಿಮಪಾತದಿಂದಾಗಿ ಅವಳ ತಂಡದ ಸದಸ್ಯರಿಗೆ ತೀವ್ರಕರವಾದಂಥ ಗಾಯಗಳಾದವು ವಿದ್ಯಾರ್ಥಿಗಳೇ, ಮೆಂಬರ್ಸ್ ಸದಸ್ಯರು. ಹೌಎವರ್ ಬಚೇಂದ್ರಿ ಪಾಲ್ ಕಂಟಿನ್ಯೂಡ್ ಹರ್ ಕ್ಲೈಂಬ್ ಟು ರೀಚ್ ದ ಪೀಕ್ ಆನ್ ಮೇ 23, 1984. ನೋಡಿ ವಿದ್ಯಾರ್ಥಿಗಳೇ, ಈ ಲೈನ್ ಗಮನಿಸಬೇಕು. ಎಷ್ಟೇ ಕಷ್ಟಗಳು ಎದುರಾದರೂ ಕೂಡ ಬಚೇಂದ್ರಿ ಪಾಲ್ ತನ್ನ ಪರ್ವತಾರೋಹಣವನ್ನು ಮುಂದುವರಿಸಿದಳು ಹಾಗೂ 23 ಮೇ 1984 ರಂದು ಪರ್ವತದ ತುತ್ತ ತುದಿಯನ್ನು ತಲುಪ್ತಾಳೆ ವಿದ್ಯಾರ್ಥಿಗಳೇ. ಬಚೇಂದ್ರಿ ಕಾನ್ಕರ್ಡ್ ದಿ ಸಮ್ಮಿಟ್ ಆಫ್ ಸಾಗರಮಾತಾ ಆಟ್ 1:07 PM. ನೋಡಿರಿ ವಿದ್ಯಾರ್ಥಿಗಳು, ಏನಾಯಿತು? 1:07 PM. ಬಚೇಂದ್ರಿ ಪಾಲ್ ಸಾಗರಮಾತಾ ಪರ್ವತದ ತುತ್ತ ತುದಿಯನ್ನು ಮಧ್ಯರಾತ್ರಿ ಸುಮಾರು 1 ಗಂಟೆ 7 ನಿಮಿಷಕ್ಕೆ ತಲುಪ್ತಾಳೆ ವಿದ್ಯಾರ್ಥಿಗಳೇ. ಸಾಗರಮಾತಾ ಅಂದರೆ ನೇಪಾಳಿ ಭಾಷೆಯಲ್ಲಿ ಪ್ರಪಂಚದ ಅತ್ಯಂತ ಎತ್ತರವಾದ ಪರ್ವತ ಅಂತ ಅರ್ಥ ವಿದ್ಯಾರ್ಥಿಗಳೇ. ಅದಕ್ಕೆ ಸಾಗರಮಾತಾ ಅಂತ ಕರೀತಾರೆ. ಇಟ್ ವಾಸ್ ಎ ಡಿಫಿಕಲ್ಟ್ ಕ್ಲೈಂಬ್ ಆಫ್ ಎವರ್ 29,028 ಫೀಟ್. ನೋಡಿ ವಿದ್ಯಾರ್ಥಿಗಳೇ, 29,028 ಫೀಟ್ ಎತ್ತರದ ಪರ್ವತಾರೋಹಣವು ಒಂದು ಅತ್ಯಂತ ಕಠಿಣವಾದ ಕೆಲಸವಾಗಿದೆ. ಅದೊಂದು ಸಾಧಾರಣ ಎತ್ತರ ಅಲ್ಲ. ನೋಡಿ, ಹರ್ ಡ್ರೀಮ್ ಹ್ಯಾಡ್ ಕಮ್ ಟ್ರೂ. ನೋಡಿ, ಅವಳ ಕನಸುಗಳೆಲ್ಲ ನನಸಾದ ದಿನ ಅದು. ಆಟ್ ದಿಸ್ ಮೂಮೆಂಟ್ ಆಫ್ ಜಾಯ್ ಬಚೇಂದ್ರಿ ಪಾಲ್ ರೈಟ್ಸ್, ಮೈ ಥಾಟ್ ವೆಂಟ್ ಟು ಮೈ ಫಾದರ್ ಆ್ಯಂಡ್ ಮದರ್ ಹೂ ಟಾಟ್ ಅಸ್ ದಿ ವ್ಯಾಲ್ಯೂ ಆಫ್ ಸ್ಟ್ರಗಲ್ ಆ್ಯಂಡ್ ವ್ಯಾಲ್ಯೂ ಆಫ್ ಎಫರ್ಟ್ಸ್. ನೋಡ್ರಿ, ಥಾಟ್ ವಿಚಾರಗಳು, ಸ್ಟ್ರಗಲ್ ಹೋರಾಟ, ವ್ಯಾಲ್ಯೂ ಬೆಲೆ, ಎಫರ್ಟ್ಸ್ ಪರಿಶ್ರಮ. ನೋಡಿ ವಿದ್ಯಾರ್ಥಿಗಳೇ, ಹೋರಾಟ ಹಾಗೂ ಪರಿಶ್ರಮದ ಬೆಲೆಯನ್ನು ಕಲಿಸಿಕೊಟ್ಟ ನಮ್ಮ ತಂದೆ ತಾಯಿಗಳಿಗೆ ನನ್ನ ಎಲ್ಲ ಸಾಧನೆಗಳು ಸಮರ್ಪಣೆಯಾಗಲಿ ಎಂದು ಏನು ಮಾಡ್ತಾಳೆ, ಹೇಳ್ತಾಳೆ. ಯಾವಾಗ? ಪರ್ವತಾರೋಹಣವನ್ನು ಮುಗಿದ ತಕ್ಷಣ ವಿದ್ಯಾರ್ಥಿಗಳೇ. ಇನ್ನು 7th ಪ್ಯಾರ ನೋಡೋಣ. Bachendri's mountaineering excellence has been honored by the Government of India with the country's highest sports award, the Arjuna Award. ನೋಡಿ, ಎಕ್ಸಲೆನ್ಸ್ ಶ್ರೇಷ್ಠತೆ, ಹಾನರ್ಡ್ ಗೌರವ, ಗೌರ್ಮೆಂಟ್ ಸರ್ಕಾರ, ಕಂಟ್ರೀಸ್ ದೇಶದ, ಹೈಯೆಸ್ಟ್ ಅತ್ಯುತ್ತಮ, ಸ್ಪೋರ್ಟ್ಸ್ ಕ್ರೀಡಾ, ಅವಾರ್ಡ್ ಪ್ರಶಸ್ತಿ. ಬಚೇಂದ್ರಿ ಪಾಲಳ ಪರ್ವತಾರೋಹಣದ ಶ್ರೇಷ್ಠತೆಗಾಗಿ ಭಾರತ ಸರ್ಕಾರವು ದೇಶದ ಅತ್ಯುತ್ತಮ ಕ್ರೀಡಾ ಪ್ರಶಸ್ತಿಯಾದಂಥ ಅರ್ಜುನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ದಿ ಹೈಲಿ ಕವರ್ಟೆಡ್ ಪದ್ಮಶ್ರೀ ಆ್ಯಸ್ ವೆಲ್ ಆ್ಯಸ್ ದಿ ನ್ಯಾಷನಲ್ ಅಡ್ವೆಂಚರ್ ಅವಾರ್ಡ್, ಪದ್ಮಶ್ರೀ ಪ್ರಶಸ್ತಿ ಹಾಗೂ ರಾಷ್ಟ್ರೀಯ ಸಾಹಸ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ವಿದ್ಯಾರ್ಥಿಗಳೇ. ಅಮಾಂಗ್ ದಿ ಅದರ್ ಮೇಜರ್ ಅವಾರ್ಡ್ಸ್, ಹಾಗೂ ಇನ್ನಿತರ ಶ್ರೇಷ್ಠ ಪ್ರಶಸ್ತಿಗಳು ಕೂಡ ಅವಳಿಗೆ ಬಂದಿವೆ. ಬಚೇಂದ್ರಿ ವಾಸ್ ಅವಾರ್ಡೆಡ್ ದಿ ಯಶ್ ಭಾರತಿ ಅವಾರ್ಡ್ ಬೈ ಗೌರ್ಮೆಂಟ್ ಆಫ್ ಉತ್ತರ ಪ್ರದೇಶ್. ನೋಡಿ, ಉತ್ತರ ಪ್ರದೇಶ ಸರ್ಕಾರ ಯಶ್ ಭಾರತಿ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಗೋಲ್ಡ್ ಮೆಡಲ್ ಬೈ ದಿ ಇಂಡಿಯನ್ ಮೌಂಟೇನಿಂಗ್ ಫೌಂಡೇಶನ್ ಆ್ಯಸ್ ವೆಲ್ ಆ್ಯಸ್
ಆ್ಯನ್ ಅವಾರ್ಡ್ ಫಾರ್ ದಿ ಡಿಪಾರ್ಟ್ಮೆಂಟ್ ಆಫ್ ಎಜುಕೇಷನ್ ಉತ್ತರ ಪ್ರದೇಶ್. ನೋಡಿ, ಭಾರತೀಯ ಪರ್ವತಾರೋಹಣ ಸಂಸ್ಥೆಯಿಂದ ಬಂಗಾರ ಪದಕವನ್ನು ನೀಡಲಾಯಿತು. ಉತ್ತರ ಪ್ರದೇಶದ ಶಿಕ್ಷಣ ಇಲಾಖೆಯಿಂದ ಕೂಡ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಆ್ಯಂಡ್ ದಿ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಬೈ ಕೋಲ್ಕತ್ತಾ ಸ್ಪೋರ್ಟ್ಸ್ ಜರ್ನಲಿಸ್ಟ್ಸ್. ನೋಡಿ, ಲೈಫ್ ಟೈಮ್ ಜೀವಮಾನ ಅಂತ ಅಚೀವ್ಮೆಂಟ್ ಸಾಧನೆ ಅಂದರೆ ಜೀವಮಾನ ಸಾಧನೆಗಾಗಿ ಅನ್ನೋದು ಅರ್ಥವಿದೆ. ಸ್ಪೋರ್ಟ್ಸ್ ಕ್ರೀಡಾ ಜರ್ನಲಿಸ್ಟ್ ಪತ್ರಿಕೋದ್ಯಮ, ಕೋಲ್ಕತ್ತಾ ಕ್ರೀಡಾ ಪತ್ರಿಕೋದ್ಯಮದ ವತಿಯಿಂದ ಅವಳ ಜೀವಮಾನದ ಸಾಧನೆಗಾಗಿ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ ವಿದ್ಯಾರ್ಥಿಗಳೇ. ಇನ್ನು ಕೊನೆ ಪ್ಯಾರಾ 9ನೇ ಪ್ಯಾರಾವನ್ನು ಗಮನಿಸೋಣ. ಬಚೇಂದ್ರಿ ಪಾಲ್ ಹ್ಯಾಸ್ ಪುಟ್ ಟುಗೆದರ್ ಆಲ್ ಹರ್ ಎಕ್ಸ್ಪೀರಿಯನ್ಸಸ್ ಆಫ್ ಮೌಂಟೇನಿಯರಿಂಗ್ ಇನ್ ಹರ್ ಆಟೋಬಯೋಗ್ರಫಿ. ನೋಡಿ, ಟುಗೆದರ್ ಜೊತೆಗೆ, ಎಕ್ಸ್ಪೀರಿಯನ್ಸ್ ಅನ್ನೋ ಆಟೋಬಯೋಗ್ರಫಿ ಆತ್ಮಚರಿತ್ರೆ. ಎವರೆಸ್ಟ್ ಬೈ ಜರ್ನಿ ಟು ದ ಟಾಪ್. ನೋಡಿ, ಬಚೇಂದ್ರಿ ಪಾಲಳು ತನ್ನ ಪರ್ವತಾರೋಹಣದ ಅನುಭವಗಳನ್ನು ತನ್ನ ಆತ್ಮಚರಿತ್ರೆಯಾದ ಎವರೆಸ್ಟ್ ಮೈ ಜರ್ನಿ ಟು ದ ಟಾಪ್ ಎಂಬ ಗ್ರಂಥದಲ್ಲಿ ಬರೆದಿದ್ದಾಳೆ ವಿದ್ಯಾರ್ಥಿಗಳೇ. ಅದನ್ನೇ ಇಲ್ಲಿ ಹೆಡ್ಡಿಂಗ್ ಆಗಿ ಇಡಲಾಗಿದೆ. ಸಿ ಈಸ್ ಪ್ರೆಸೆಂಟ್ಲಿ ಎಂಪ್ಲಾಯ್ಡ್ ಆ್ಯಸ್ ಡೆಪ್ಯೂಟಿ ಡಿವಿಷನಲ್ ಮ್ಯಾನೇಜರ್ ಟಾಟಾ ಸ್ಟೀಲ್ ಅಡ್ವೆಂಚರ್ ಫೌಂಡೇಶನ್. ನೋಡಿ, ಪ್ರೆಸೆಂಟ್ಲಿ ಸದ್ಯದಲ್ಲಿ. ನೋಡಿ, ಡೆಪ್ಯೂಟಿ ಉಪ ಡಿವಿಷನಲ್ ವಿಭಾಗೀಯ. ನೋಡಿ, ಬಚೇಂದ್ರಿ ಪಾಳ ಈಗ ಟಾಟಾ ಸ್ಟೀಲ್ ಸಾಹಸಮಯ ಸಂಸ್ಥೆಯ ಉಪ ವಿಭಾಗೀಯ ವ್ಯವಸ್ಥಾಪಿಕೆಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಹರ್ ಲೈಫ್ ಶೋಸ್ ಹೌ ಹಾರ್ಡ್ ವರ್ಕ್ ಆ್ಯಂಡ್ ದಿ ವಿಲ್ ಟು ಸಕ್ಸೀಡ್ ಕ್ಯಾನ್ ರೈಸ್ ಒನ್ ಟು ಗ್ರೇಟರ್ ಹೈಟ್ಸ್. ನೋಡಿ ವಿದ್ಯಾರ್ಥಿಗಳೇ, ಸಕ್ಸೀಡ್ ಯಶಸ್ವಿ, ಹೈಟ್ಸ್ ಎತ್ತರ, ಗ್ರೇಟರ್ ಅತ್ಯುನ್ನತ. ನೋಡಿ, ಹಾರ್ಡ್ ಕಠಿಣ ಅಥವಾ ಪರಿಶ್ರಮದ ಕೆಲಸ. ಅವಳ ಜೀವನವು ಕಠಿಣ ಕೆಲಸ ಮಾಡಿದವರು ಹೇಗೆ ತಮ್ಮ ಜೀವನದಲ್ಲಿ ಯಶಸ್ವಿಯಾಗಿ ಹೇಗೆ ಒಂದು ಉನ್ನತ ಮಟ್ಟಕ್ಕೆ ಹೋಗ್ತಾರೆ ಎಂಬುದಕ್ಕೆ ಅವಳ ಜೀವನ ಏನಾಗಿದೆ ವಿದ್ಯಾರ್ಥಿಗಳೇ? ಬಚೇಂದ್ರಿ ಪಾಲ ಜೀವನ ಸಾಕ್ಷಿಯಾಗಿದೆ ವಿದ್ಯಾರ್ಥಿಗಳೇ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ಪಾಠದ ಸಾರಾಂಶ ಹಾಗೂ ಹೊಸ ಪದಗಳ ಅರ್ಥವನ್ನು ನೀವು ತಿಳಿದುಕೊಂಡ್ರಿ. ಈಗ ಘಟಕದ ಪ್ರಮುಖ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿಯೋಣ. ಅದಕ್ಕೂ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ವಿದ್ಯಾರ್ಥಿಗಳೇ. ಆನ್ಸರ್ ಈಚ್ ಆಫ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ ಎ ವರ್ಡ್, ಫ್ರೇಸ್ ಆರ್ ಎ ಸೆಂಟೆನ್ಸ್. What amused the family of Bachendri Pal? Bachendri Pal was dreamt of flying in aeroplanes and meeting famous people. This amused her family. Where was Bachendri Pal born? She was born at Nakuri, a small village in the Garhwal Himalayas. Where did Bachendri Pal apply for her basic mountaineering course? Bachendri Pal applied to the Nehru Institute of Mountaineering for the basic mountaineering course. Who was Brigadier Gyan Singh? Brigadier Gyan Singh was the director of the National Adventure Foundation and also her mentor. For what purpose was the Bhagirathi Seven Sister Adventure Club established? This club was a unique organization of girls and women to help other girls to find adventure. It was established to take care of the monetary worries of trained girls and women. What was Bachendri Pal selected for? Bachendri Pal was selected for the Indian Everest expedition in 1984. This was the first mixed expedition and its prime aim was to provide Indian women the opportunity to face the challenge of climbing Mount Everest. What is the Nepali name for the highest peak in the world? Sagarmatha is the Nepali name for the highest peak in the world. Which is the country's highest sports award that was given to Bachendri? The country's highest sports award, the Arjuna Award, the highly coveted Padma Shri as well as the National Adventure Award. Name the autobiography of Bachendri Pal. Everest My Journey to the Top is the name of her autobiography. ನೋಡಿ ವಿದ್ಯಾರ್ಥಿಗಳೇ, the highest point of a mountain summit, an experienced and trusted advisor, mentor, a mass of snow and ice tumbling rapidly down a mountain, avalanche. ನೋಡ್ರಿ, a personal account, one's own life, autobiography, a journey or a voyage for a particular purpose, especially exploration,
scientific research of war expedition. ನೋಡಿ ವಿದ್ಯಾರ್ಥಿಗಳೇ, pick out the words from paragraph. Always a rebellious child. This always amused her family. She was an active child. She excelled in sports too. She was independent and fearless. ನೋಡಿ next one. Describe the trade Bachendri Pal's father. Her father was a border tradesman who would take wheat flour and rice from India to Tibet on mules, horses and goats. Write about Bachendri Pal's love for adventure and mountains. For the childhood, she loved wandering in the snow-clad Himalayas. She had a zeal of climbing Himalayan mountains. She climbed with a group at the age of 12. She had a desire to climb a Mount Everest and climbed the Gangotri and Rudragaya in an advanced camp. Finally, she was selected for the Indian Everest expedition in 1984. Her dream had come to true on 23rd May 1984. ನೋಡಿದ್ದೆ. Why did Bachendri apply to NIM for a course? Bachendri applied to NIM for the basic mountaineering course. Name the award given to Bachendri Pal. Arjuna Award, Padma Shri and National Adventure Award, Yash Bharati Award by the Government of Uttar Pradesh and Gold Medal by the Government of Uttar Pradesh and the Gold Medal by the Indian Mountaineering Foundation are some of the awards given to Bachendri Pal. As a student, what do we learn from Bachendri Pal's life? Important question. The student should have goal in their life. They achieve that goal, determination, perseverance, hard work and love are necessary. Students could learn these character from Bachendri Pal's life. ನೋಡಿ ವಿದ್ಯಾರ್ಥಿ, ನೆಕ್ಸ್ಟ್ ಕ್ವಶನ್. ಇನ್ ವಿಚ್ ಪ್ಯಾರಾಗ್ರಾಫ್ ಡು ಯು ಫೈಂಡ್? ನೋಡಿ ಈ ಕೊಂಟಂಥ ಸೆಂಟೆನ್ಸ್ಗಳನ್ನ ಯಾವ ಪ್ಯಾರಾದಲ್ಲಿ ಹುಡುಕ್ಬೋದು ಅಂತ ಕೇಳ್ತಾ ಇದ್ದಾರೆ. She was not only interested in mountaineering but also in education. Number 4th para ವಿದ್ಯಾರ್ಥಿಗಳೇ. Her mountaineering excellence was recognized. ಪ್ಯಾರಾ ನಂಬರ್ 6 ವಿದ್ಯಾರ್ಥಿ. ಇಷ್ಟೇ ಬರೆದ್ರು ಸಾಕು ವಿದ್ಯಾರ್ಥಿಗಳೇ. ಇಲ್ಲಿ ಕೊಟ್ಟಂಥ ಆನ್ಸರನ್ನು ಬರೆದ್ರು ನಡೀತದೆ ವಿದ್ಯಾರ್ಥಿಗಳೇ. ಒಟ್ಟು ಐಡೆಂಟಿಫಿಕೇಶನ್ ಮಾಡಿದ್ರೆ her greatest contribution to the poor women with mountaineering skills. ಪ್ಯಾರಾ ನಂಬರ್ 5 ವಿದ್ಯಾರ್ಥಿಗಳೇ. Add a prefix and make the word mean the opposite. ನೋಡಿ, dependent, independent, like, unlike, employed, unemployed, complete, incomplete, expected, unexpected, honor, dishonor, experienced, inexperienced. ನೋಡಿ ವಿದ್ಯಾರ್ಥಿಗಳೇ, ಘಟಕದ ಸಂಪೂರ್ಣ ಮಾಹಿತಿಯನ್ನು ನೀವು ತಿಳಿದುಕೊಂಡಿದ್ದೀರಿ. ನಿಮಗೆ ಬಚೇಂದ್ರಿ ಪಾಲರ ಸಾಧನೆ ಇಷ್ಟವಾದಲ್ಲಿ ಬೆಸ್ಟ್ ಅಚೀವ್ಮೆಂಟ್ ಎಂದು ಕಮೆಂಟ್ ಮಾಡಿ ಹಾಗೂ ವಿಡಿಯೋವನ್ನು ಲೈಕ್ ಮಾಡಿ ವಿದ್ಯಾರ್ಥಿಗಳೇ. ನಿಮ್ಮ ನೆಚ್ಚಿನ ಸ್ನೇಹಿತರಿಗೆ ಶೇರ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ವಿದ್ಯಾರ್ಥಿಗಳೇ. ಧನ್ಯವಾದಗಳು.